ಸೌಜನ್ಯ ಸತ್ಯ ನೀವೆಲ್ಲರೂ ಕೂಡ ಕಾಯ್ತಾ ಇದ್ದಂತ ಸ್ಟೋರಿಗೆ ನಾವೀಗ ಎಂಟ್ರಿ ಕೊಟ್ಟಿದ್ದೇವೆ. ಅದಕ್ಕೂ ಮುಂಚಿತವಾಗಿ ಸ್ವಲ್ಪ ಚಿನ್ನ ಎಂದು ಒಂದಷ್ಟು ಅಪ್ಡೇಟ್ ಗಳಾಗ್ಬಿಡ್ತು, ಅವೆಲ್ಲವೂ ಕೂಡ ಮಾತನಾಡಬೇಕಿತ್ತು. ಇನ್ಮೇಲೆ ನಿಮ್ಮನ್ನು ಕಾಯಿಸಲ್ಲ, ತಡ ಮಾಡಲ್ಲ. ಸೌಜನ್ಯ ಕೇಸಲ್ಲಿ ಸಿಕ್ಕಿರೋದು ಬಿಗ್ ಬಿಗ್ ಟ್ವಿಸ್ಟ್. ಧರ್ಮಸ್ಥಳದ ಪ್ರಕರಣದ ಮಧ್ಯೆ ಸೌಜನ್ಯ ಪ್ರಕರಣ ಸದ್ದು ಮಾಡ್ತಾ ಇದೆ. ಸೌಜನ್ಯ ಸಾವಿನ ಪ್ರಕರಣಕ್ಕೆ ಮರುಜೀವ ಬರುತ್ತಾ? ಸೌಜನ್ಯ ಕುಟುಂಬ ಸುಪ್ರೀಂ ಕೋರ್ಟ್ಗೆ ಹೋಗುತ್ತಾ? ಸೌಜನ್ಯ ಪ್ರಕರಣ ಹಳ್ಳ ಹಿಡಿಸಿದವರಿಗೆ ಸಂಕಷ್ಟನ? ಮೃತ ಸೌಜನ್ಯ ಕುಟುಂಬದವರ ಒತ್ತಾಯ ಏನು? ಅಕ್ವಿಟಲ್ ಕಮಿಟಿ ಕೆಲಸ ಮಾಡುತ್ತಾ? ಧರ್ಮಸ್ಥಳದ ಪ್ರಕರಣದ ಮಧ್ಯೆ ಸೌಜನ್ಯ ಮತ್ತೆ ಸದ್ದನ್ನ ಉಂಟು ಮಾಡ್ತಿದ್ದಾಳೆ. ಸೌಜನ್ಯ ಸಾವಿನ ಪ್ರಕರಣಕ್ಕೆ ಮರುಜೀವ ಬರುತ್ತಾ ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಸೌಜನ್ಯ ಕುಟುಂಬ ಸುಪ್ರೀಂ ಕೋರ್ಟ್ಗೆ ಹೋಗುತ್ತಾ ಅಥವಾ ಸುಮ್ಮನಾಗುತ್ತಾ? ಸೌಜನ್ಯ ಪ್ರಕರಣ ಹಳ್ಳ ಇಡಿಸಿದವರಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಈ ಮುಗ್ಧ ಜೀವಕ್ಕೆ ಅನ್ಯಾಯ ಆಗಿದೆ ಅಂತ ಅಂದುಕೊಳ್ತಾ ಇದ್ದೀವಿ, ಬಟ್ ಮುಂದೊಂದು ದಿನ ನ್ಯಾಯ ಸಿಗುತ್ತೆ ಅನ್ನುವಂತ ನಮಗೆ ಬೇಕಾಗಿರೋದು ಇಷ್ಟೇ, ಜಸ್ಟಿಸ್ ಫಾರ್ ಸೌಜನ್ಯ. ಹೌದು, ನ್ಯಾಯ ಬೇಕು. ಅದು ಯಾರಾದ್ರೂ ಆಗಿರ್ಲಿ, ಅದು ಎಂತ ದೊಡ್ಡ ಮಹಾನಾಯಕರಾಗಿರ್ಲಿ, ಅದೆಂತ ದೊಡ್ಡ ಪ್ರಭಾವಿ ಆಗಿರ್ಲಿ, ವಿ ಡೋಂಟ್ ಕೇರ್. ನಮಗೇನು, ಸೌಜನ್ಯಳಿಗೆ ನ್ಯಾಯ ಬೇಕು. ಸೌಜನ್ಯಳಿಗೆ ನ್ಯಾಯ ಒದಗಿಸೋವರೆಗೂ ನಾವು ಬಿಡಲ್ಲ. ಯಾಕೆ ಹೇಳಿ? ಸಾಮಾಜಿಕ ನ್ಯಾಯಕ್ಕಾಗಿ ಅಂತ ನಾವು ಟ್ಯಾಗ್ಲನ್ನು ಹಾಕೊಂಡು ರೆಬಲ್ ಟಿವಿ ನಡೆಸ್ತಾ ಇದ್ದೇವೆ. ನಾವು ಸೌಜನ್ಯಳಿಗೆ ನ್ಯಾಯ ಕೊಡಿಸೋವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಏನಾಗಿದೆ? ಸೌಜನ್ಯ ಸಾವಿನ ಪ್ರಕರಣಕ್ಕೆ ಮರುಜೀವ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಉಸಿರು ತುಂಬಿಕೊಳ್ತಾ ಇದೆ. ಆಮೇಲೆ ಹಳ್ಳ ಹಿಡಿಸಿದವರಿಗೆ ಸಂಕಷ್ಟನ ಅಂತ ಹೇಳಿ ಒಂದು ಪಾಯಿಂಟ್ ತಗೊಂಡೆ ನಾನು. ಹಳ್ಳ ಹಿಡಿಸಿದವರಿಗೆ ಸಂಕಷ್ಟನ ಅಂತ ಅಂದ್ರೆ ಅಕ್ವಿಟಲ್ ಕಮಿಟಿಯ ರಚನೆ ಅಂತ ಅರ್ಥ. ಅದು ಹೇಗೆ, ಯಾವ ರೀತಿ, ಈಗ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದಿರಿ. ಇವತ್ತೇನಾಯ್ತು ಅಂತ ಹೇಳಿ. ಎಸ್, ಬನ್ನಿ. ಸೌಜನ್ಯ ಕೇಸ್ ಕುರಿತು ತನಿಖೆ ಆರಂಭಿಸಿದೆ SIT. ಉದಯ್ ಕುಮಾರ್ ಜೈನ್ಗೂ ಕೂಡ ಬುಲಾವನ್ನ ನೀಡಿದೆ SIT. ನೋಡಿ, ಉದಯ್ ಕುಮಾರ್ ಜೈನ್ಗೆ ಬುಲಾವನ್ನ ಕೊಟ್ಟಿದೆ SIT. ನಿಮ್ಮ ರೆಬಲ್ ಟಿವಿಯಲ್ಲಿ ನಿರಂತರ ಕವರೇಜ್ ಮಾಡ್ತಾನೆ ಇದ್ದೀವಿ, ಬಿಟ್ಟು ಬಿಡದೆ. ಪ್ರತಿನಿತ್ಯವೂ ಕೂಡ ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ ಇದ್ದೀವಿ. ಸೌಜನ್ಯ ಪ್ರಕರಣದಲ್ಲಿ ಆರೋಪ ಹೊತ್ತವರಿಗೆ ಈಗಾಗಲೇ ಬುಲಾವನ್ನ ನೀಡಲಾಗಿದೆ. SIT ಕಚೇರಿಗೆ ವಿಚಾರಣೆಗೆ ಬಂದಿದ್ರು ಉದಯ್ ಕುಮಾರ್ ಜೈನ್, ನೀರಜ್ ಕೆಲ್ಲಾ, ಮಲ್ಲಿಕ್ ಜೈನ್ಗೂ ಕೂಡ SIT ಬುಲಾವನ್ನ ಕೊಟ್ಟಿದೆ. ಮೂವರ ಮೇಲೆ ಆರೋಪ ಮಾಡಿತ್ತು ಸೌಜನ್ಯ ಕುಟುಂಬ. ಸೌಜನ್ಯ ಕುರಿತು ತನಿಖೆಯನ್ನ ಆರಂಭಿಸಿದಂತಹ SIT ಈಗ ಮೂವರಿಗೆ ನೋಟಿಸ್ ಅನ್ನ ನೀಡಿದೆ. ನೋಡಿ ಯಾವ ಹಂತಕ್ಕೆ ಬಂದು ನಿಲ್ತು ಅಂತ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ. ಈ ಮಟ್ಟಕ್ಕೆ ಈ ಮೂರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಯನ್ನ ಮಾಡ್ತಾರೆ ಅಂತ ಯಾರೊಬ್ರು ಕೂಡ ಊಹೆ ಮಾಡಿರ್ಲಿಲ್ಲ. ಹೌದು, ನೋಡಿ, ಇವರ ಹೆಸರುಗಳು ತೊಳಕು ಹಾಕೊಂಡಿದ್ವು ಈ ಹಿಂದೆ. ಓಕೆನಾ? ಇವರು ಉದಯ್ ಜೈನ್. ಓಕೆ, ಅವರು ಬಂದು ಮಾತನಾಡಿದ್ದಾರೆ, ಇವತ್ತು ಮಾತಾಡಿದ್ದಾರೆ, ಅದೇನೋ ಅಂತೇನೋ ಮಾತಾಡಿದ್ದಾರೆ ಬಿಡಿ, ಆಯ್ತಾ? ಓಕೆ, ಇವರೆಲ್ಲ ಬಂದಿದ್ದಾರೆ, ಬಂದುಬಿಟ್ಟು ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ಹೀಗೂ ಇರಬಹುದು, ಹಾಗೂ ಇರಬಹುದು. ಏನು ವಿಚಾರಣೆ ಇರಬಹುದು ಅಂತ ನೀವೆಲ್ಲರೂ ಕೂಡ ಕುತೂಹಲದಿಂದ ಇರಬಹುದು. ಒಂದಷ್ಟು ನೋಡಿ, ನಾವು ಈ ಹಿಂದೆ ಇದೇ ರೆಬಲ್ ಟಿವಿಯಲ್ಲಿ ಸೌಜನ್ಯನ ತಾಯಿ ಚಿನ್ನಯ್ಯನ ಹೇಳಿಕೆಯ ಆಧಾರದ ಮೇಲೆ SITಗೆ ದೂರನ್ನ ದಾಖಲಿಸಿದ್ರು. ಓಕೆನಾ? ಆಮೇಲೆ ಒಂದಷ್ಟು ಚಿನ್ನಯ್ಯನ ಹೇಳಿಕೆಯ ಆಧಾರದ ಮೇಲೆ ಏನಾಗಿದೆ ಅಂತ ಗೊತ್ತಿಲ್ಲ ರೀ, ನಿಜವಾಗ್ಲೂ ಇಲ್ಲಿ ಸೌಜನ್ಯ ಪ್ರಕರಣ ಏನೋ ಒಂದು ತಳುಕು ಹಾಕೊಂಡ್ಬಿಟ್ಟಿದೆ. SIT ಅವರೇ ಇಲ್ಲಿ ಬಂದು ಹೇಳಬೇಕು. ನಾವು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಆದರೆ ಸೌಜನ್ಯ ವಿಚಾರವಾಗಿ ಯಾವುದೇ ಮಾಹಿತಿಯನ್ನು ಬಿಟ್ಕೊಡ್ತಾ ಇಲ್ಲ. ಯಾಕಂದ್ರೆ ಸೌಜನ್ಯ ಮಾಹಿತಿಯನ್ನು ನಾವು ಜಾಸ್ತಿ ಹೇಳಬಾರ್ದು. ಯಾಕಂದ್ರೆ ಈ ರೀತಿ ಇನ್ಸೈಡ್ ಮಾಹಿತಿಗಳನ್ನು ಜಾಸ್ತಿ ಹೇಳೋದಷ್ಟು ಸಾಕ್ಷಿ ನಾಶ ಆಗುವಂತ ಮತ್ತೆ ಸಾಕ್ಷಿ ನಾಶ ಆಗುವಂಥದ್ದಾಗುತ್ತೆ, ಅಲರ್ಟ್ ಆಗ್ಬಿಡ್ತಾರೆ. ಹಾಗಾಗಿ ನಾವು ಏನಿದೆ ಅಷ್ಟು ಮಾತ್ರ ಹೇಳ್ತೀವಿ. ನೋಡಿ, ಇವಾಗ ಈ ಧೀರಜ್ ಕೆಲ್ಲಾ, ಮಲ್ಲಿಕ್ ಜೈನ್, ಉದಯ್ ಕುಮಾರ್ ಜೈನ್ ಅವರೆಲ್ಲರಿಗೂ ಕೂಡ ಬುಲಾವ್ ನೀಡಿತ್ತು SIT. ಯಾವ ಕಾರಣಕ್ಕಾಗಿ ಇರಬಹುದು ಅಂತೇಳಿ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಚಂದ್ರಕಲಾ, ಯೂಶಲಿ ಇವ್ರ ಹೆಸರು ಈ ಹಿಂದೆ ತಳುಕು ಹಾಕೊಂಡಿತ್ತು, ಈಗ ಮತ್ತೆ ಪ್ರಸ್ತಾಪ ಆಗಿರಬಹುದು. ಅಥವಾ ಚಿನ್ನಯ್ಯ ನಾನು ಕಂಡಿದ್ದೇನೆ, ಕೇಳಿದ್ದೇನೆ, ನೋಡಿದ್ದೇನೆ ಅಂತನೂ ಕೂಡ ಹೇಳಿರಬಹುದು. ಹಾಗಾಗಿ ಈ ರೀತಿ ಒಂದು ಆರೋಪ ಬರ್ತಾ ಇದೆ. ನೀವೇನು ಹೇಳ್ತೀರಾ ಅಂತ ಅದಕ್ಕೊಂದು
ಇಲ್ಲ ದಿವ್ಯತ್, ಈಗ ನಾವು ನೆನ್ನೆ ಕೂಡ ನೋಡಿದ್ವಿ, ಒಬ್ಬ ಮಹಿಳೆ, ಮಂಡ್ಯದ ಮಹಿಳೆ ಕೂಡ ಒಂದು ಹೇಳಿಕೆಯನ್ನ ಕೊಟ್ರು. ಆ ಹೇಳಿಕೆ ಹೆಂಗಿತ್ತು ಅಂತಂದ್ರೆ, ಇಷ್ಟು ದಿನ ಯಾರು ಕೂಡ ಆತರ ಊಹೆ ಮಾಡ್ಕೊಂಡಿರ್ಲಿಲ್ಲ. ಕಾರಲ್ಲಿ ಬಂದ್ರು, ಅದಾದ ನಂತರ ಸೌಜನ್ಯಳನ್ನ ಕರ್ಕೊಂಡು ಹೋದ್ರು, ಕೈ ಕಟ್ಟಿ ಬಾಯಿ ಕಟ್ಟಿ ಎತ್ಕೊಂಡು ಹೋದ್ರು. ಅದಾದ ನಂತರ ಅಲ್ಲಿದ್ದಂತಹ ಬಿಕ್ಲಾ ಒಬ್ಬರ ಹೆಸರನ್ನು ಕೂಡ ಹೇಳಿದ್ರು ಅಂತ ಹೇಳಿದ್ವಿ. ಬಟ್ ನೋಡಿ, ಅಲ್ಲಿ ಹೇಳಿದಂತಹ ಹೆಸರಿಗೂ ಅಥವಾ ಈಗ ನೋಟಿಸ್ ಅನ್ನ ಕೊಡ್ತಾ ಇರುವಂತಹ ಹೆಸರುಗಳಿಗೂ ಕೂಡ ಎಲ್ಲ ಒಂದು ಕಡೆ ಒಂದಕ್ಕೊಂದು ಲಿಂಕ್ ಇದೆಯಾ ಅಂತ ಅನ್ಸ್ತಾ ಇರುತ್ತೆ. ಏನೋ ಭಗವಂತಗೆ ಗೊತ್ತು, ಆ ಮಂಡ್ಯ ಲೇಡಿಗೆ ಗೊತ್ತು. ಈಗ ಆ ಮಂಡ್ಯ ಲೇಡಿನ ಕರೆಸ್ಬೇಕು, ನಾವಿವಾಗ ಕರೆಸ್ಲೇಬೇಕು, ಅವ್ರನ್ನ ಕರೆಸ್ತೀನಿ. ಇದೇ ರೆಬಲ್ ಟಿವಿಯಲ್ಲ ಕೂರಿಸ್ತೀನಿ. 100% ಅದೊಂದು ಸಾಧ್ಯತೆಗಳಿವೆ, ಪ್ರಯತ್ನಗಳು ನಡೀತಾ ಇದೆ ರೆಬಲ್ ತಂಡದಿಂದ. ಖಂಡಿತವಾಗ್ಲೂ ಇದೇ ಜಾಗದಲ್ಲೇ, ಅವತ್ತು ಬಹುಶಃ ಚಂದ್ರಕಲಾ ಇರಲ್ಲ ಅನ್ಸುತ್ತೆ, ಆ ಜಾಗದಲ್ಲಿ ಅವ್ರನ್ನ ಕೂರಿಸ್ಕೋತೀನಿ. ಏನಾಗುತ್ತೆ ನೋಡ್ಬಿಡೋಣ, ಹೇಳ್ತೀನಿ ನಾನು ಯಾವಾಗ ಅಂತ. ಅದೊಂದು ಅದೇ ಒಂದು ಕೆಲಸದಲ್ಲಿ ನಾವು ತಯಾರಿ ಮಾಡ್ತಾ ಇದೀವಿ. ಆದಷ್ಟು ಬೇಗ ಖಂಡಿತವಾಗ್ಲೂ ಸಿಗ್ತೀವಿ. ನೋಡೋಣ ಸೌಜನ್ಯ ಕೇಸ್ ರೀಓಪನ್ ಹೆಂಗೆ ಆಗುತ್ತೆ. ರೀಓಪನ್ ನೋಡೋಣ. ಸೌಜನ್ಯ ನಿಗೂಢ ಸಾವಿನ ಪ್ರಕರಣ ಕೈಗೆತ್ಕೊಂಡ್ತಾ SIT ಕೈಗೆತ್ಕೊಂಡಿದೆ ಇದೆ ಅಂತ ಒಂದು ಅನುಮಾನಗಳು ಶುರುವಾಗ್ತಾ ಇದೆ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ತಳುಕು ಹಾಕೊಂಡಿರೋದ್ರಿಂದ, ಪರಮೇಶ್ವರ ಗೃಹ ಸಚಿವರು ಕೂಡ ಹೇಳಿರೋದ್ರಿಂದ ಒಂಚೂರು ಇಲ್ಲಿ ಮಿಕ್ಸ್ ಆಗ್ತಾ ಇದೆ. ಸೌಜನ್ಯ ಕುಟುಂಬಸ್ಥರು ಆರೋಪ ಮಾಡಿದ ವ್ಯಕ್ತಿಗಳ ವಿಚಾರಣೆಯನ್ನು ಮತ್ತೆ ಮಾಡ್ತಾ ಇದ್ದಾರೆ. ಉದಯ್ ಜೈನ್ ಸೇರಿ 3 ನೋಟಿಸ್ ನೀಡಿದೆ SIT. ಬೆಳ್ತಂಗಡಿ SIT ಕಚೇರಿಗೆ ಬಂದಿದ್ದಂತ ಉದಯ್ ಜೈನ್ ಈ ಹಿಂದೆ CBI ತನಿಖೆಯನ್ನು ಕೂಡ ಉದಯ್ ಜೈನ್ ಎದುರಿಸಿದ್ರು. ಮಂಪರು ಪರೀಕ್ಷೆಗೆ ಸಿದ್ಧ ಅಂತೇಳಿ ಉದಯ್ ಜೈನ್ ಸ್ಪಷ್ಟನೆಯನ್ನ ನೀಡಿದ್ರು. ಕೆಲವೊಮ್ಮೆ ಏನಾಗುತ್ತೆ, ಮಂಪರು ಪರೀಕ್ಷೆ ಮಾಡ್ಕೊಂಡ್ರು ಕೂಡ ಅದ್ರ ವರದಿ ತಪ್ಪುಗಳು ಬಂದ್ಬಿಡುತ್ತೆ. ಸಮಟೈಮ್ಸ್ ಒಂದಷ್ಟು ಜನ ಆರೋಪಗಳಿವೆ. ಆ ಡಾಕ್ಟರ್ ಆದಮ್ ಮತ್ತೆ ರಶ್ಮಿ ಮೇಲೆ ಒಂದಷ್ಟು ಆರೋಪಗಳಿವೆ, ಅವೆಲ್ಲ ಗೊತ್ತಿಲ್ಲ ನಮ್ಗೆ, ಅದೇನು ಸತ್ಯನ ಸುಳ್ಳು ಆರೋಪಗಳಂತೂ ಇವೆ. ಮಂಪರು ಪರೀಕ್ಷೆ ಮಾಡ್ತಾರಪ್ಪ, ಅದ್ರಲ್ಲಿ ತಗಲಾಕಂಡ ಅಂತ ಇಟ್ಕೊಳ್ಳಿ. ವರದಿ ಬರಿಬೇಕಾದ್ರೆ ಇಲ್ಲ, ಈತ ನಾರ್ಮಲ್ ಆಗಿ ಕಾನ್ಫಿಡೆನ್ಸ್ ಆಗಿ ಮಾತನಾಡಿದ್ದಾನೆ, ಇವನ ಮಾತಿನಲ್ಲಿ ಯಾವುದೇ ಅದು ಕಾಣ್ತಾ ಇಲ್ಲ ಇದು ಕಾಣ್ತಾ ಇಲ್ಲ ಅಂತ ವರದಿ ಕೊಟ್ಬಿಟ್ರೆ ನಾವೇನ್ ಮಾಡುವ? ಮಂಪರು ಪರೀಕ್ಷೆ ಮಾಡೋರ್ನ, ಮಂಪರು ಪರೀಕ್ಷೆ ವರದಿ ಕೊಡೋರ್ನ ನಾವ್ ಹೆಂಗ್ ನಂಬಕ್ಕಾಗತ್ತೆ ಸ್ವಾಮಿ? ಏನ್ ನೀವು ಜನಗಳ ಮುಂದೆ ಮಾಡ್ತೀರಾ? ಏನ್ ಪಬ್ಲಿಕ್ ಆಗಿ ಮಾಡ್ತೀರಾ? ಮುಕ್ತವಾಗಿ ಮಾಡ್ತೀರಾ? ಇಲ್ಲ, ಅವೆಲ್ಲ ಮುಕ್ತವಾಗೂ ಮಾಡುವಂತಿಲ್ಲ. ಹಿಂಗಿದ್ಮೇಲೆ ಯಾರಿಗ್ ಗೊತ್ತಾಗುತ್ತೆ? ಹೆಂಗ್ರಿ ನಂಬೋದು? ಯಾರನ್ನೂ ನಂಬಕ್ಕಾಗಲ್ಲಪ್ಪ, ನಾನಂತೂ ಯಾರನ್ನೂ ನಂಬಲ್ಲ. ಆಯ್ತಾ? ಓಕೆ, ಸೌಜನ್ಯ ಕೇಸ್ ರಾಜಕೀಯ ಜಟಾಪಟಿ ಏನು ಹೇಳ್ಬಿಡಿ. ನೋಡಿ, ಸೌಜನ್ಯ ಕೇಸ್ ರಾಜಕೀಯ ಜಟಾಪಟಿ ಕೂಡ ಗಮನಿಸಬೇಕಾಗುತ್ತೆ. ಸೌಜನ್ಯ ಕೇಸ್ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ನಡುವೆ ವಾಗ್ಯುದ್ಧ ಜಾಸ್ತಿ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಇವರ ನಡುವೆ ಬೆಳವಣಿಗೆ ಆಗ್ತಾ ಇದೆ ಈ ವಿಷಯದಲ್ಲಿ ಮಾತ್ರ. ಇನ್ನು ಇಷ್ಟು ದಿನ ಇಲ್ಲದ ಆಸಕ್ತಿ ಈಗ ಯಾಕೆ ಅಂತ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಇದು ನಾರ್ಮಲ್ ಆಗಿ ಮೂಡುವಂತಹ ಪ್ರಶ್ನೆನೇ. ಅದರಲ್ಲೂ ಸೌಜನ್ಯ ಪ್ರಕರಣದಲ್ಲಿ ಯಾಕೆಷ್ಟು ಬಡ್ದಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಇನ್ನು ಕರಾವಳಿ ಬಿಜೆಪಿಗರು ರಾಜ್ಯ ಬಿಜೆಪಿ ನಿಲುವು ಒಪ್ತಾರ ಅನ್ನುವಂತಹ ಸವಾಲು ಕೂಡ ಎದುರಾಗಿದೆ. ಸೌಜನ್ಯಗೆ ನ್ಯಾಯವನ್ನ ಕೊಡಿಸುವಂತಹ ಕೆಲಸನ ಅಥವಾ ಇಲ್ಲೂ ಕೂಡ ಬೇಳೆ ಬೇಯಿಸ್ಕೊಳ್ಳುವಂತಹ ಕೆಲಸನ, ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವ ಹುನ್ನಾರ ಏನಾದ್ರೂ ನಡೀತಾ ಇದೆಯಾ? ಮೇ ಬಿ ಇದ್ರೂ ಇರಬಹುದು, ನಾವಿಲ್ಲ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ. ರಾಜಕೀಯ ಏನಾದ್ರೂ ಆಗಿರ್ಲಿ, ಸೌಜನ್ಯಳಿಗೆ ನ್ಯಾಯ ಸಿಗಲಿ ಅಷ್ಟೇ. ಯಾರೇನೇ ಒಡೆದಾಡ್ಕೊಳ್ಳಿ 13-14 ವರ್ಷದಿಂದಲೂ ಕೂಡ ಈ ಪ್ರಕರಣಕ್ಕೆ ಒಂದು ತಿಲಾಂಜಲಿಯನ್ನ ಇಡುವಂತ ಕೆಲಸವನ್ನ ಯಾವೊಬ್ಬ ರಾಜಕೀಯ ನಾಯಕ ಕೂಡ ಮಾಡ್ತಾ ಇಲ್ಲ. ಹೇಳ್ಬೇಕು ಅಂತಂದ್ರೆ ಈ ಪ್ರಕರಣವನ್ನ ಇಷ್ಟು ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ರೆ ಯಾವತ್ತೋ ಒಂದು ದಿನ ನ್ಯಾಯ ಸಿಗ್ತಾ ಇತ್ತು. ಎಲ್ಲ ಒಂದು ಕಡೆ ನೆಗ್ಲಿಜೆನ್ಸಿ ಜಾಸ್ತಿ ಎದ್ದು ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಹೌದು, ಅಕ್ವಿಟಲ್ ಕಮಿಟಿಯನ್ನ ರಚನೆ ಮಾಡಬೇಕಿತ್ತು. ಅಕ್ವಿಟಲ್ ಕಮಿಟಿ ಬಗ್ಗೆ ಏನಾಗ್ತಾ ಇದೆ ಡೆವಲಪ್ಮೆಂಟ್ಸು, ಅದ್ರ ಬಗ್ಗೆ ನಮ್ಗೇನು ಒಂದು ತಿಳಿತಿಲ್ವೇ? ಅಕ್ವಿಟಲ್ ಕಮಿಟಿ ರಚನೆ ಮಾಡಿ 2024ರಲ್ಲಿ ಒಂದು ಇದಾಗಿದೆ, 2025ರಲ್ಲೂ ಕೂಡ ಒಂದು ಏನು ಸಭೆಗಳಾಗಿವೆ. ಚರ್ಚೆ ಮಾಡೋಣ. ಪರಮೇಶ್ವರ್ ಏನು ಹೇಳಿದ್ದಾರೆ ಒಂದ್ಸಲ ನೋಡ್ಬಿಡೋಣ. ನೋಡೋಣ. ಯಾವ ಲಿಂಕಿಂದ ಅದನ್ನ ತನಿಖೆ ಮಾಡ್ತಾರೆ ಅದು ನನಗೂ ಕೂಡ ಗೊತ್ತಿಲ್ಲ. ಯಾಕೆಂದ್ರೆ ನಾವು ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ರಿಪೋರ್ಟ್ ಕೊಡೋವರೆಗೂ ಅವ್ರಿಗೇನು ಲಿಂಕ್ ಸಿಕ್ಕಿರ್ಬೋದು ಗೊತ್ತಿಲ್ಲ. ಅಂದ್ರೆ ಆ ಲಿಂಕಿನಿಂದ ಕರ್ಕೊಂಡಿರ್ತಾರೆ ಅವರು. ಉದಯ್ ಜೈನ್ ಮತ್ತೆ ಧೀರಜ್ ಅನ್ನುವಂಥವ್ರನ್ನ ಈ ಹಿಂದೆ ಆರೋಪಿಗಳಾಗಿದ್ದಂಥವ್ರನ್ನ ಕರೆದು ವಿಚಾರಣೆಯನ್ನ ಮಾಡ್ತಾರೆ. ಯಾವ ಆಂಗಲ್ ನಲ್ಲಿ ಕರೆದಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಈ ಒಂದು ಏನು ತನಿಖೆ ನಡೀತಾ ಇದೆ ಇದರಲ್ಲಿ ಏನಾದ್ರೂ ಲಿಂಕ್ ಅವರಿಗೆ ಸಿಕ್ಕಿರ್ಬೋದು ಅಂತ ನನ್ಗೆ ಅನ್ಸುತ್ತೆ. ಅದರಿಂದ ಕರೆದಿರ್ತಾರೆ. ಅಂದ್ರೆ ಸೌಜನ್ಯ ಪ್ರಕರಣಕ್ಕೂ ಇದಕ್ಕೂ ಏನಾದ್ರು ತಳಕ ಹಾಕೋ ತರದ್ದು ಗೊತ್ತಿಲ್ಲ. ಅದನ್ನ ಹೇಳಕ್ಕಾಗೋದಿಲ್ಲ. ಸರ್ಕಾರದಿಂದ ಆ ತರದ್ದೇನು ಇದಿಲ್ಲ. ಅಂದ್ರೆ ಸರ್ಕಾರ ತೀರ್ಮಾನ ಮಾಡೋದಿಲ್ಲ.
ತನಿಖೆ ಮಾಡ್ತಕ್ಕಂಥ SIT-ನವ್ರು ತೀರ್ಮಾನ ಮಾಡ್ತಾರೆ. ಅವರು ಯಾವ ಉದ್ದೇಶದಲ್ಲಿ ಯಾವ ಲಿಂಕಿಂದ ಅದನ್ನ ತನಿಖೆ ಮಾಡ್ತಾರೆ ಅದು ನನಗೂ ಕೂಡ ಗೊತ್ತಿಲ್ಲ. ಯಾಕೆಂದ್ರೆ ನಾವು ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ರಿಪೋರ್ಟ್ ಕೊಡೋವರಿಗೆ ಅವ್ರಿಗೇನು ಲಿಂಕ್ ಸಿಕ್ಕಿರ್ಬೋದು ಗೊತ್ತಿಲ್ಲ. ಆ ಲಿಂಕಿನಿಂದ ಕರ್ಕೊಂಡಿರ್ತಾರೆ ಅವರು. ಉದಯ್ ಜೈನ್ ಮತ್ತೆ ಧೀರಜ್ ಅನ್ನುವಂಥವ್ರನ್ನ ಈ ಹಿಂದೆ ಆರೋಪಿಗಳಾಗಿದ್ದಂಥವ್ರನ್ನ ಕರೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾವ ಆಂಗಲ್ ನಲ್ಲಿ ಕರೆದಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಈ ಒಂದು ಏನು ತನಿಖೆ ನಡೀತಾ ಇದೆ ಇದರ ಪರಮೇಶ್ವರ್ ಅವರ ಹೇಳಿಕೆಯನ್ನ ಗಮನಿಸ್ತಾ ಇದ್ದೀರಿ. ಪರಮೇಶ್ವರ್ ಅವರ ಹೇಳಿಕೆ ಮೇಲೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ ನಾವು. ಪರವಾಗಿಲ್ಲ, ಈ ವಿಚಾರದಲ್ಲಿ ಒಂದಷ್ಟು ನನಗೆ ತೃಪ್ತಿ ಇದೆ ಪರಮೇಶ್ವರ್ ಅವರ ನಿಲುವಿನಲ್ಲಿ. ಅವ್ರು ಏನು ಹೇಳ್ತಾ ಇದ್ದಾರೆ, ಸರ್ ಸೌಜನ್ಯ ತನಿಖೆಯನ್ನ ಮರುತನಿಖೆ ಮಾಡ್ತೀರಾ ನೀವು ಅಂತ ಹೇಳುವಾಗ, ಸೌಜನ್ಯ ತನಿಖೆಯ ಮರುತನಿಖೆ ಮಾಡುವಂಥದ್ದು ಆ ಥರ ಸಪ್ರೇಟ್ ಅಂತೇನಿಲ್ಲ. SIT ತನಿಖೆ ಆಗ್ತಾ ಇದೆ ಶವಹೂತ ಪ್ರಕರಣದ ವಿಚಾರವಾಗಿ. ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ಅವ್ರು ಹೇಳಿದ ಅರ್ಥ ಆಗಲಿಲ್ಲ ಅಂತಂದ್ರೆ. SIT ತನಿಖೆ ಆಗ್ತಾ ಇದೆ, ಅಲ್ಲಿ ಲಿಂಕ್ ಸಿಕ್ಕಿರಬಹುದು, ಅವ್ರಿಗೆ ಗೊತ್ತಿರುತ್ತೆ, ಆದ್ರೂ ಮಾಹಿತಿ ಬಿಟ್ಕೊಡೋದು. ಹೌದು, ಸ್ವಲ್ಪ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಅರ್ಥ ಆಗುತ್ತೆ ಎಲ್ರಿಗೂ, ಎಂಥವ್ರಿಗಾದ್ರೂ ಅರ್ಥ ಆಗುತ್ತೆ. ಅಲ್ಲಿ ಸೌಜನ್ಯ ಪ್ರಕರಣಕ್ಕೊಂದಷ್ಟು ಲಿಂಕ್ ಸಿಕ್ಕಿರಬಹುದು, ಆ ಬೇಸ್ ಮೇಲೆ ಕರೆಸಿರ್ಬೋದು ಅಂತ ಹೇಳ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಅವ್ರು ಬಿಟ್ಕೊಡ್ತಾ ಇಲ್ಲ. ಈ ಒಂದು ಪಾಯಿಂಟ್ ಅನ್ನು ನೋಡುವಾಗ ಎಲ್ಲೋ ಒಂದು ಕಡೆ ಸೌಜನ್ಯ ಲಿಂಕ್ ಓಪನ್ ಆಗಿದೆ, ಆದ್ರೂ ಒಳ್ಳೇದು. ಎಲ್ಲರೂ ಬಯಸ್ತಾ ಇರೋದು ಅದೇನೆ. ಆಕೆ ಇದಾಳಲ್ಲ ಮಹಾತಾಯಿ, ಆಕೆ ಸೆಳಿತಾ ಇರೋದದು. ಏನೇಳಿ ಸೆಳಿತಾ ಇರೋದು. ಎಲ್ಲಿ ಹೋಗ್ತಾ ಇದ್ದೀರಾ ನೀವು ನನ್ನ ಪ್ರಕರಣ ಬಿಟ್ಟು? ಆಮೇಲೆ ಇವ್ರೇನಾದ್ರೂ ಈ ತಿಮರೋಡಿ ಸಮೀರು ಇವರೆಲ್ಲ ಏನಾದ್ರೂ ಕತೆಗಳನ್ನ ಕಟ್ಟಿದ್ರೆ ಈಕೆನೆ ನೋಡ್ಕೋಬೇಕು ಅಷ್ಟೇ. ದಾರಿ ತಪ್ಪಿಸಿ ನೀವು ಎಲ್ಲೆಲ್ಲೋ ಹೋಗ್ತಾ ಇದ್ದೀರಾ ನನ್ನನ್ನು ಬಿಟ್ಟು ಅಂತೇಳಿ. ಈಕೆಯ ನ್ಯಾಯವನ್ನ ಈಕೆಯೇ ಪಡಿತಾ ಇರೋಲ್ಲಿ ಯಶಸ್ವಿ ಆಗ್ತಾ ಇರೋದು ನಮಗೊಂದು ಸ್ವಲ್ಪ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಏನ್ರಿ ಇದು, ಎಷ್ಟು ವರ್ಷ ಆಯ್ತು? 2012, 13, 14, 15, 16, 17, 18, 19, 20, 21, 22, 23, 24, 25, 13 years. ಅದೇ 13 ವರ್ಷ. 13 ವರ್ಷ ನಿರಂತರವಾಗಿ ಇದೆ. ನಿರಂತರವಾಗಿ ಇರಪ್ಪ, ಕೊಡ್ತೀವಿ ಇರಪ್ಪ. ಯಾಕೆ ಅರ್ಜೆಂಟು? ಹೌದು, ಅರ್ಜೆಂಟಾ?